ತಾಲೂಕಿನ ಬಹಳ ಪ್ರಸಿದ್ಧಿಯಾದಂಥ ಶ್ರೀ ಕ್ಷೇತ್ರ ಶ್ರೀ ಕೆಂಗಲ್ ಅಯ್ಯನಗುಡಿ ಕ್ಷೇತ್ರದಲ್ಲಿ ಇವತ್ತು ರಾಜಗೋಪುರಕ್ಕೆ ಹೊಸ ರೂಪ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು 1,25 ಲಕ್ಷದಲ್ಲಿ ಅದಕ್ಕೆ ವಿಶೇಷವಾಗಿ ವಾಸ್ತು ಪ್ರಕಾರ ಅದನ್ನ ಕೆಲಸವನ್ನ ಪೂರ್ಣಗೊಳಿಸಲಿಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಮತ್ತೆ ದೇವಸ್ಥಾನವನ್ನ ವಾಸ್ತು ಪ್ರಕಾರ ಇದರಲ್ಲಿ ಸ್ವಲ್ಪ ಲೋಪದೋಷ ಇದೆ, ಇದನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ದೇವಸ್ಥಾನದ ಹಣದಲ್ಲೇ ಕೂಡ ಸುಮಾರು 4-5 ಕೋಟಿ ರೂಪಾಯಿನಲ್ಲಿ ಕಾಮಗಾರಿಯನ್ನು ಕೂಡ ತಗೋತಾ ಇದ್ದೀವಿ. ಇದು ಬಹಳ ಪ್ರಸಿದ್ಧಿಯಾದಂಥ ಒಂದು ಪುಣ್ಯಕ್ಷೇತ್ರ. ತಾಲೂಕು ಮತ್ತು ರಾಮನಗರ ಜಿಲ್ಲೆಯಲ್ಲೇ ಬಹಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾರೆ. ಇದಕ್ಕೆ ಸಂಪೂರ್ಣವಾದಂಥ ಭಕ್ತರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಎಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳನ್ನ ಕೈಗೊಳ್ತಾ ಇದ್ದೀವಿ. ತಾಲೂಕಿನಲ್ಲಿ ರಾಜ್ಯ ಸರ್ಕಾರದಿಂದ ಸುಮಾರು ದೇವಸ್ಥಾನಗಳ ಅಭಿವೃದ್ಧಿಗೆ ಸುಮಾರು 12.5 ಕೋಟಿ ಹಣ ಬಿಡುಗಡೆಯಾಗಿದೆ. ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಹಣ ಕೊಡ್ತಾ ಇದ್ದೀವಿ. ಒಟ್ಟಾರೆ ತಾಲೂಕಿನಲ್ಲಿ ಸುಮಾರು 15-20 ಕೋಟಿ ರೂಪಾಯಿ ಹಣ ಇವತ್ತು ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಇವತ್ತು ವಿನಿಯೋಗ ಮಾಡ್ತಾ ಇದ್ದೀವಿ. ಮೊದಲನಾಗಿ ಇದು ಮತ್ತೆ ಮಹದೇಶ್ವರ ದೇವಸ್ಥಾನದ ರಾಜಗೋಪುರವನ್ನು ಕೂಡ ಮಾಡ್ತೀವಿ. ಮತ್ತು ಮುರುಡೇಶ್ವರ ರಾಜಗೋಪುರ, ಕೋಡಂಬಳ್ಳಿ, ಹೀಗೆ ಬಹಳ ಪ್ರಮುಖವಾದಂಥ ಸಿಂಗರಾಜಿಪುರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ವನಾಯಕ್ನಲ್ಲಿ ವರರಾಜ ಸ್ವಾಮಿ ದೇವಸ್ಥಾನ, ಹೀಗೆ ನಮ್ಮ ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಎಲ್ಲ ಕ್ರಮಗಳನ್ನು ನಾವು ಇವತ್ತು ಕೈಗೊಂಡಿದ್ದೀವಿ. ಹಳೆ ಗೋಪುರ ಏನಿಲ್ಲ, ಅದಕ್ಕೆ ಹಿಂದೆ ಕಾಂಕ್ರೀಟಲ್ಲಿ ಅದು ಬೇಸ್ ಮಾಡಿಬಿಟ್ಟಿದ್ರು. ಅದಕ್ಕೆ ಸ್ಟ್ರಕ್ಚರ್ ಮಾಡಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇಲ್ಲಿಂದಾನೇ ಕೊಡ್ತೀವಿ. ದೇವಸ್ಥಾನ ಇಲ್ಲ, ತೆರವು ಮಾಡೋದಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.